ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಆತ್ಮಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ 1 ಸಮುವೇಲ 2ನೇ ಅಧ್ಯಾಯ ಅದರ 7ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ನೋಡ್ರಿ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ ಎಂಬುದಾಗಿ. ಹಾಲೆಲೂಯಾ. ಈ ದಿನದಲ್ಲಿ ನಾವು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ಒಂದು ವೇಳೆ ನಾವು ಬಡತನದಲ್ಲಿ ಹಾದು ಹೋಗ್ತಾ ಇರ್ಬೋದು, ಏನು ಇಲ್ಲದೆ ಹಾದು ಹೋಗ್ತಾ ಇರ್ಬೋದು. ಎಷ್ಟೋ ಜನರು ನಮಗಿಂತ ಹೆಚ್ಚಾಗಿ ಉನ್ನತವಾಗಿದ್ದಾರೆ, ನಾವಾದರೂ ಇದ್ದ ಪರಿಸ್ಥಿತಿಯಲ್ಲೇ ನಾವು ಇದ್ದೇವೆ ಎಂಬುದಾಗಿ ಈ ದಿನದಲ್ಲಿ ನೀವು ಆಲೋಚನೆ ಮಾಡಿಕೊಂಡು ಇರ್ಬೋದು. ಆದರೆ ದೇವರು ನಿಮಗೆ ಹೇಳ್ತಿರುವಂಥ ವಾಕ್ಯ, ಆತನೇ ಬಡತನವನ್ನು ಸಿರಿತನವನ್ನು ಕೊಡುವವನು, ಹೆಚ್ಚಿಸುವವನು, ತಗ್ಗಿಸುವವನು. ಒಂದು ವೇಳೆ ದೇವರು ನಮಗೆ ಸಿರಿತನ ಕೊಟ್ಟಾಗ, ಐಶ್ವರ್ಯವನ್ನು ಕೊಟ್ಟಾಗ ಆತನು ನಮ್ಮನ್ನು ಪರೀಕ್ಷಿಸುವ ದೇವರಾಗಿದ್ದಾರೆ. ಯಾಕಂತಂದರೆ ಮೊದಲನೇ ಸ್ಥಾನ ನಾವು ಐಶ್ವರ್ಯಕ್ಕೆ ಕೊಡುತ್ತೇವಾ, ಹಣಕ್ಕೆ ಕೊಡುತ್ತೇವಾ, ಸಿರಿತನಗಳಿಗೆ ಕೊಡುತ್ತೇವಾ ಎಂಬುದಾಗಿ ಆತನು ಪರೀಕ್ಷೆ ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ನಾವು ದೇವರು ಕೊಟ್ಟಂಥ ಐಶ್ವರ್ಯದಲ್ಲಿ, ಸಿರಿತನಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ, ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಇದ್ದಂಥ ಪರಿಸ್ಥಿತಿ ಎಂಥ ಪರಿಸ್ಥಿತಿ, ಎಂಥ ಜಾಗದಿಂದ ದೇವರು ನಮ್ಮನ್ನು ಮೇಲೆ ಎತ್ತಿದ್ದಾರೆ ಎಂಬುದನ್ನು ನಾವು ಒಂದು ವೇಳೆ ಮರೆತು ನಾವು ದೇವರಿಗೆ ವಿರೋಧವಾಗಿ, ಆತನ ಆಜ್ಞೆಗಳಿಗೆ ವಿರೋಧವಾಗಿ ನಾವು ನಡೆಯುವುದಾದರೆ, ಐಶ್ವರ್ಯ ಬಂದಾಗ, ಹಣವು ಬಂದಾಗ, ಸಕಲ ಒಂದು ಸೌಕರ್ಯಗಳು ನಮಗೆ ಒದಗಿ ಬಂದಾಗ ನಾವು ಯಾವ ರೀತಿ ದೇವರೊಟ್ಟಿಗೆ ಇದ್ದೇವೆ ಎಂಬುದನ್ನು ಆತನು ಪರೀಕ್ಷಿಸುವ ದೇವರಾಗಿದ್ದಾನೆ. ಒಂದು ವೇಳೆ ನಾವು ಆ ಪರೀಕ್ಷೆಯಲ್ಲಿ ನಾವು ಒಂದು ವೇಳೆ ಸೋತು ಹೋದರೆ ಆತನಿಗೆ ಗೊತ್ತು ಯಾವ ರೀತಿ ನಮ್ಮನ್ನು ಮತ್ತೆ ತಗ್ಗಿಸಬೇಕು ಎಂಬುದಾಗಿ. ಒಂದು ವೇಳೆ ದೇವರು ನಮಗೆ ಕೊಟ್ಟಂಥ ಐಶ್ವರ್ಯದಲ್ಲಿಯೂ ಕೊಟ್ಟಂಥ ಸೌಕರ್ಯಗಳಲ್ಲಿಯೂ ನಾವು ಇನ್ನೂ ಆತನನ್ನು ಬಿಡದೆ, ನಾವು ಒಂದು ಭೌತಿಕವಾಗಿ ನಾವು ಅಭಿವೃದ್ಧಿ ಹೊಂದಿದರೂ ಸಹ ನಾವು ಆತ್ಮಿಕವಾಗಿ ಆತನ ಬಳಿ ತಗ್ಗಿಸಿಕೊಂಡು ನಾವು ನಡೆಯುವುದಾದರೆ ಆತನು ನಮಗೆ ಕೊಟ್ಟದಕ್ಕಿಂತ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಸೊ ನಾವು ಇರುವಂಥ ಪರಿಸ್ಥಿತಿಗಳಲ್ಲಿ ಎಂಥದೇ ಆಗಿರ್ಬೋದು, ಬಡತನಗಳಾಗಿರ್ಬೋದು, ಸಿರಿತನಗಳಾಗಿರ್ಬೋದು, ಒಂದು ವೇಳೆ ಐಶ್ವರ್ಯ ಇದ್ದಂಥವರಾಗಿರ್ಬೋದು, ಇಲ್ಲದೆ ಇರುವಂಥವರಾಗಿರ್ಬೋದು, ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಮ್ಮ ಸ್ವಭಾವ ಮಾತ್ರ ಅದು ಯಾವತ್ತೂ ಒಂದೇ ಆಗಿರಬೇಕು. ಆತನನ್ನು ಹಿಂಬಾಲಿಸುವುದೇ ನಮ್ಮ ಸ್ವಭಾವ ಆಗಿರಬೇಕು. ಆತನನ್ನು ಪ್ರಥಮ ಸ್ಥಾನದಲ್ಲಿ ಇಡುವುದೇ ನಮ್ಮ ಒಂದು ಆದ್ಯತೆ ಆಗಿರಬೇಕು. ಪ್ರಿಯರೇ, ಒಂದು ವೇಳೆ ನಾವು ನಮ್ಮಲ್ಲಿ ಇರುವಂಥ, ನಮ್ಮ ಹೃದಯದಲ್ಲಿರುವಂಥ ಪ್ರಥಮ ಸ್ಥಾನವನ್ನು ನಾವು ಹಣಕ್ಕಾಗಲಿ, ಮನೆಗಾಗಲಿ, ಐಶ್ವರ್ಯಕ್ಕಾಗಲಿ, ಬೇರೆ ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ವಸ್ತುಗಳಿಗಾಗಿ ನಾವು ಕೊಡುವುದಾದರೆ ಆತನು ಖಂಡಿತವಾಗಿಯೂ ನಮ್ಮನ್ನು ತಗ್ಗಿಸುವಾತನಾಗಿದ್ದಾನೆ. ಪ್ರಿಯರೇ, ಅದರಿಂದನೇ ದೇವರ ವಾಕ್ಯ ಹೇಳುತ್ತೆ, ಆತನೇ ನಮ್ಮನ್ನು ಹೆಚ್ಚಿಸುವವನು ಮತ್ತು ತಗ್ಗಿಸುವವನು. ಹಾಲೆಲೂಯಾ. ಒಂದು ವೇಳೆ ಈ ದಿನಮಾನಗಳಲ್ಲಿ ನೀವು ಯಾವುದಾದರೂ ವಿಚಾರವಾಗಿ ವಿಷಯಗಳಲ್ಲಿ ಒಂದು ವೇಳೆ ನೀವು ತಪ್ಪಿರುವುದಾದರೆ, ನಿಮ್ಮನ್ನು ನೀವು ದೇವರಿಗಿಂತ ಮಿಗಿಲಾಗಿ ಹೆಚ್ಚಿಸಿಕೊಂಡು, ಇಲ್ಲವೆಂದರೆ ದೇವರು ಕೊಟ್ಟಂಥ ಐಶ್ವರ್ಯಗಳಲ್ಲಿ ನೀವು ದೇವರನ್ನು ಮೊದಲನೇ ಸ್ಥಾನ ಕೊಡದೆ ನೀವು ದೇವರನ್ನು ಮರೆತಿರುವುದಾದರೆ, ಆತನ ಬಳಿ ಹಿಂದೆ ನೀವು ಬಂದು ಆತನ ಬಳಿ ಕ್ಷಮಾಪಣೆ ಕೇಳುವುದಾದರೆ ಆತನು ಖಂಡಿತವಾಗಿಯೂ ಮತ್ತೆ ನಿಮ್ಮನ್ನು ಪ್ರೀತಿಯಿಂದ ಆತನು ನಿಮ್ಮನ್ನು ಸ್ವಾಗತ ಮಾಡುವಾತನಾಗಿದ್ದಾನೆ. ನಿಮಗೆ ಬೇಕಾದಂಥ ಎಲ್ಲ ಐಶ್ವರ್ಯಗಳನ್ನು ಮತ್ತೆ ಆತನು ತಿರುಗಿ ಕೊಡುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಏಸಯ್ಯ, ಈ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಹೌದು ಸ್ವಾಮಿ ದೇವರೇ, ಬಡತನ ಸಿರಿತನಗಳನ್ನು ಕೊಡುವ ದೇವರು ನೀವಾಗಿದ್ದೀರಪ್ಪ. ಹೆಚ್ಚಿಸುವವನು, ತಗ್ಗಿಸುವವನು ಸಹ ನೀವೇ ದೇವರೇ. ಅಪ್ಪ, ಈ ದಿನದಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೋ ಅಪ್ಪ ದೇವರೇ, ಒಂದು ವೇಳೆ ಸ್ವಾಮಿ ಯಾವುದಾದ್ರೂ ವಿಚಾರವಾಗಿ ದೇವರೇ ಏಸಯ್ಯ ನಾವು ನಮ್ಮನ್ನು ನಾವು ಹೆಚ್ಚಿಸಿಕೊಂಡಿದ್ದಾರೆ ಸ್ವಾಮಿ ಅಪ್ಪ, ನೀವು ಕೊಟ್ಟಂಥ ಸೌಕರ್ಯಗಳಲ್ಲಿ ದೇವರೇ ನಿನ್ನನ್ನು ಮರೆತಿರುವುದಾದರೆ ದಯವಿಟ್ಟು ದೇವರೇ ಏಸಯ್ಯ ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡಿ ದೇವರೇ ಅಪ್ಪ, ಮತ್ತೆ ತಿರುಗಿ ದೇವರೇ ಏಸಯ್ಯ ನಮ್ಮನ್ನು ಉನ್ನತ ಸ್ಥಿತಿಗೆ ತರಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೇವರೇ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರವಾಗಲಿ. ನಜರೇತಿನ ಯೇಸುವೆ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ಸಂದೇಶವು ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ಇದನ್ನು ನೀವು ಶೇರ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.